ಹಳ್ಳಿಗಳಿಗೆ ಸೇರಿದಂಥ 1777 ಎಕರೆ ಭೂಮಿನ ಕೃಷಿ ಭೂಮಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ಅವರು ಬಲವಂತವಾಗಿ ವಶಪಡಿಸಿಕೊಳ್ಳಿಕೊಟ್ಟಿದ್ದಾರೆ. 65% ರೈತರು ಗ್ರಾಮ ಸಭೆ ನಡೆಸಿ ಭೂಮಿನ ಕೊಡೋದಿಲ್ಲ ಅಂಥೇಳಿ ಲಿಖಿತವಾಗಿ ಬರೆದು ಕೊಟ್ಟಿದ್ರು ಕೂಡ ಅದ್ರ ಮೇಲೆ ಬಲವಂತವಾಗಿ ಅಲ್ಲಿ ಕೆಲವರು ಏಜೆಂಟ್ಗಳನ್ನ ಹುಟ್ಟಾಕಿ ಆ ಭೂಮಿಗಳನ್ನು ವಶಪಡಿಸಿಕೊಳ್ಳಿಕೊಟ್ಟಿದ್ದಾರೆ. ಹಳ್ಳಿಗಳಿಗೆ ಹೋಗುವ ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಅನಾನುಕೂಲಕರವಾದ ಕಡೆ ರಸ್ತೆ ನಿರ್ಮಿಸಿ ತೊಂದರೆ ಮಾಡಿಟ್ಟಿದ್ದಾರೆ. MB ಪಾಟೀಲ್ರನ್ನ ಮುನಿಯಪ್ಪನವ್ರನ್ನ ಭೇಟಿ ಮಾಡೋಕ್ಕೆ ಹೋದರೆ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗೋದಿಲ್ಲ ಕಣ್ರಿ ಅಂತ ಹೇಳ್ಕೊಂಡು ಉದ್ದಟತನದ ದಿಮಾಕಿನ ಮಾತಾಡಿ ಅವಮಾನ ಮಾಡಿ ಕಳಿಸಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿಗೆ ಸುಮಾರು 40 ಕಿಲೋಮೀಟ್ರು ಉತ್ತರದಲ್ಲಿರುವ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ಕಳೆದ 840ಕ್ಕೂ ಹೆಚ್ಚು ದಿನಗಳಿಂದ ಅಂದರೆ ಹತ್ತಿರ 2.5 ವರ್ಷದಿಂದ ಅಹೋರಾತ್ರಿ ನಿರಂತರ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆ ಹಳ್ಳಿಗಳಿಗೆ ಸೇರಿದಂಥ 1777 ಎಕರೆ ಭೂಮಿನ ಕೃಷಿ ಭೂಮಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ಅವರು ಬಲವಂತವಾಗಿ ವಶಪಡಿಸಿಕೊಳ್ಳಿಕೊಟ್ಟಿದ್ದಾರೆ. 65% ರೈತರು ಗ್ರಾಮ ಸಭೆ ನಡೆಸಿ ಭೂಮಿನ ಕೊಡೋದಿಲ್ಲ ಅಂಥೇಳಿ ಲಿಖಿತವಾಗಿ ಬರೆದು ಕೊಟ್ಟಿದ್ರು ಕೂಡ ಅದ್ರ ಮೇಲೆ ಬಲವಂತವಾಗಿ ಅಲ್ಲಿ ಕೆಲವರು ಏಜೆಂಟ್ಗಳನ್ನ ಹುಟ್ಟಾಕಿ ಆ ಭೂಮಿಗಳನ್ನು ವಶಪಡಿಸಿಕೊಳ್ಳಿಕೊಟ್ಟಿದ್ದಾರೆ. ಆ ಭೂಮಿ ಈಗಾಗಲೇ ದೇವನಹಳ್ಳಿ ತಾಲೂಕಿನಲ್ಲಿ 1000 ಎಕರೆ ಭೂಮಿ SEZಗೆ ಹೋಗಿದೆ, ಏರೋಸ್ಪೇಸ್ಗೆ ಅಂತ ಹೋಗಿದೆ, ವಿಮಾನ ನಿಲ್ದಾಣಕ್ಕೆ 7000 ಎಕರೆ ಭೂಮಿ ಹೋಗಿದೆ. ಮೊದಲನೇ ಹಂತದಲ್ಲಿ ಈಗಾಗಲೇ 2000 ಎಕರೆ ಭೂಮಿ ಹೋಗಿದೆ. ಕುಂದಾಣ ಹೋಬಳಿ ಇದೆ, ಚನ್ನರಾಯಪಟ್ಟಣ ಹೋಬಳಿಯಲ್ಲಿ 1300 ಎಕರೆ, ಕುಂದಾಣ ಹೋಬಳಿಯಲ್ಲಿ 830 ಎಕರೆ ಭೂಮಿ ಹೋಗಿದೆ. ಕುಂದಾಣ ಹೋಬಳಿಯ 4 ಹಳ್ಳಿಗಳಲ್ಲಿ 1 ಎಕರೆ ಭೂಮಿ ಕೂಡ ರೈತರ ಹತ್ರ ಉಳಿದಿಲ್ಲ. ಆ ರೈತರ ಜಮೀನುಗಳಿಗೆ ಹೋಗುವ ಹಳ್ಳಿಗಳಿಗೆ ಹೋಗುವ ರಸ್ತೆಗಳನ್ನು ಕೂಡ ಬಂದ್ ಮಾಡಿ ಅನಾನುಕೂಲಕರವಾದ ಕಡೆ ರಸ್ತೆ ನಿರ್ಮಿಸಿ ತೊಂದರೆ ಮಾಡಿಟ್ಟಿದ್ದಾರೆ. ಹಾಗಾಗಿ ರೈತರು ಈ ಸಾರಿ ಈ 2ನೇ ಹಂತದಲ್ಲಿ ಏನು 1777 ಎಕರೆ ಇದೆ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳಿಂದ ವಶಪಡಿಸಿಕೊಳ್ಳಿಕೊಟ್ಟಿದ್ದಾರೆ. ಅದನ್ನು ಬಿಡಲ್ಲ ಅಂಥೇಳಿ ನಿರಂತರವಾದ ಧರಣಿ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮುನಿಯಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ, ಕೈಗಾರಿಕಾ ಮಂತ್ರಿ MB ಪಾಟೀಲ್ರನ್ನ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ಸದಸ್ಯರಾಗಿದ್ದಾಗ ಧರಣಿ ಪ್ರದೇಶಕ್ಕೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಧರಣಿ ಪ್ರದೇಶಕ್ಕೆ ಬಂದು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಈ ಭೂಮಿನ ವಶಪಡಿಸಿಕೊಳ್ಳಿ ಬಿಡೋದಿಲ್ಲ ಅಂತ ಹೇಳಿದರು. ಆದರೆ 1 ವರ್ಷದ ಮೇಲಾಯಿತು ಸರ್ಕಾರ ಬಂದು ಅವ್ರದ್ದು ಇನ್ನೂ ಏನು ಕ್ರಮ ತಗೊಂಡಿಲ್ಲ. ಅಷ್ಟೆಲ್ಲ ಇತ್ತೀಚೆಗೆ ರೈತ ನಾಯಕರಾದ ರಾಕೇಶ್ ಟಿಕಾಯತ್ ಅವರು ಒಂದು ನಿಯೋಗ ಉತ್ತರ ಭಾರತದಿಂದಲೇ ಬಂದಿದ್ದರು. ಅವ್ರು ಹೋಗಿ ಮುಖ್ಯಮಂತ್ರಿನ ಭೇಟಿ ಮಾಡಿದ್ರು. ಆವಾಗಲೂ ಇಲ್ಲ, ನಾನು ಮೀಟಿಂಗ್ ಕರಿತೀನಿ, ಸಭೆ ಕರೆದುಬಿಟ್ಟು ಇದನ್ನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಅದಾಗಿ ಮಾರನೇ ದಿವಸನೇ 2 ಹಳ್ಳಿಗಳ ರೈತರಿಗೆ ದಿಢೀರಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಕೇಳೋಕೆ ಅಂಥೇಳಿ ರೈತರುಗಳು MB ಪಾಟೀಲ್ರನ್ನ ಮುನಿಯಪ್ಪನವ್ರನ್ನ ಭೇಟಿ ಮಾಡೋಕ್ಕೆ ಹೋದರೆ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗೋದಿಲ್ಲ ಕಣ್ರಿ ಅಂತ ಹೇಳ್ಕೊಂಡು ಉದ್ದಟತನದ ದಿಮಾಕಿನ ಮಾತಾಡಿ ಅವಮಾನ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಈ ರೈತರು ಈಗ ಇನ್ನೂ ಪ್ರಬಲವಾದ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇದೇ ಬರುವ 23ನೇ ತಾರೀಕು ಮಂಗಳವಾರದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸಿದ್ದರಾಮಯ್ಯನವ್ರ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಅಂತ ಹೊರಡ್ತಾ ಇದ್ದಾರೆ. ಜಾಥಾ ಹೋಗಿ ಈ ಸಮಸ್ಯೆನ ಇತ್ಯರ್ಥ ಮಾಡ್ಕೊಳ್ಳದೆ ವಾಪಸ್ ಬರಲ್ಲ ಅನ್ನುವ ದೃಢ ನಿಶ್ಚಯದಿಂದ ಹೊರಟಿದ್ದಾರೆ. ಈ ಪ್ರದೇಶ ಈಗಾಗಲೇ ಮೊದಲು ಹೇಳಿದಾಗೆ ದೇವನಹಳ್ಳಿ ತಾಲೂಕಿನಲ್ಲಿ 1000 ಎಕರೆ ಭೂಮಿ ಈಗಾಗಲೇ ಕೃಷಿ ಭೂಮಿ ಹೋಗಿದೆ. 1000 ಮಂದಿ ರೈತರುಗಳು ನೆಲೆ ಕಳ್ಕೊಂಡಿದ್ದಾರೆ. ಈಗ ಈ ಪ್ರದೇಶ ಕೂಡ ಬಹಳ ಸಮೃದ್ಧವಾದ ಭೂಮಿ. ಇದರಲ್ಲಿ ಅತಿ ಸಣ್ಣ ರೈತರೇ ಹೆಚ್ಚಾಗಿದ್ದಾರೆ. ಮತ್ತು ಬಗಾರುಕುಂ ಸಾಗುವಳಿ ಮಾಡ್ಕೊಳ್ತಾ ಸರ್ಕಾರಕ್ಕೆ ಅರ್ಜಿ ಹಾಕ್ಕೊಂಡು ಕಾಯ್ತಿದ್ದಂಥ ಬಡ ರೈತರುಗಳು ಸಾಕಷ್ಟು ಜನ ಇದ್ದಾರೆ. ಭೂಮಿ ಇಲ್ಲಿ ಮಳೆ ಸರಾಸರಿ ವಾರ್ಷಿಕ ನಾರ್ಮಲ್ ಮಳೆನೇ 35ರಿಂದ 37 ಇಂಚಿನಷ್ಟು. ಕೆಲವು ವರ್ಷಗಳಲ್ಲಿ 2022ರಂಗೆ ಉದಾಹರಣೆಗೆ 50 ಇಂಚಿನಷ್ಟು ಮಳೆಯಾಗಿದ್ದು ಇದೆ. ಅದಲ್ಲದೆ ಪ್ರತಿ ಹಳ್ಳಿಗೂ ಕೆರೆಗಳಿದ್ದಾವೆ. ಕನಿಷ್ಠ ಒಂದೊಂದು ಕೆರೆ ಇದ್ದಾವೆ. ಕೆಲವು ಹಳ್ಳಿಗಳಿಗೆ 2 ಕೆರೆಗಳಿದ್ದಾವೆ. ಯಥೇಚ್ಛವಾದ ನೀರಿದೆ. ಸಮೃದ್ಧವಾದ ಭೂಮಿ. ಎಲ್ಲ ಥರದ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ.
ಆಹಾರ ಧಾನ್ಯಗಳು ಬೆಳೀತಾರೆ, ತರಕಾರಿ, ಹಣ್ಣಂಪಲು, ಹೂವು ಮತ್ತು ಕೋಳಿ ಸಾಕಣೆ, ಹಾಲು, ಹೀಗೆ ಎಲ್ಲ ರೀತಿಯ ಕೃಷಿ ಮತ್ತು ಹೈನೋದ್ಯಮ ಇದನ್ನು ಬೆಳೀತಾರೆ. ರೇಷ್ಮೆ ಬೆಳೀತಾರೆ, ಎಲ್ಲನೂ ಇದೆ. ಅದಲ್ಲದೆ ಕರಾವಳಿ ಅಥವಾ ಮಲೆನಾಡಿನ ಕೆಲವು ಭಾಗಗಳಲ್ಲಿ ಬೆಳೆಯುವ ಗೋಡಂಬಿ ಕೂಡ ಇಲ್ಲಿ ಬೆಳೆಯುತ್ತೆ, ತೋಟಗಳಿದ್ದಾವೆ, ತೆಂಗಿನ ತೋಟಗಳಿದ್ದಾವೆ. ಇಷ್ಟೆಲ್ಲ ಇದ್ದು ಕೂಡ ಇಂದಿನಿಂದ ಸರ್ಕಾರ ಹೇಳ್ತಿರೋದು, KIADB ಅನ್ನೋರು ಹೇಳ್ತಿರೋದು, ಕೃಷಿ ಯೋಗ್ಯವಾದ ಭೂಮಿಯನ್ನು ನಾವು ವಶಪಡಿಸ್ಕೊಳ್ಳೋದಿಲ್ಲ, ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಅಂತ. ಆದರೆ ಇದು ಹಾಗಾದರೆ ಕೃಷಿ ಯೋಗ್ಯವಾದ ಭೂಮಿ ಅಲ್ಲ ಅಂತ ಹೇಳೋದಾದರೆ ಇವರು ಏನು ತಾರಸಿ ತೋಟನ ಇವರು ಕೃಷಿ ಯೋಗ್ಯವಾದ ಭೂಮಿ ಅಂತ ಕರೀತಾರೆ ಅಂತ ಕಾಣಿಸ್ತದೆ. ಇಂಥ ಭೂಮಿ ಈಗ ಇಷ್ಟೆಲ್ಲ ಸಾವಿರಾರು ಕೃಷಿ ಕಾರ್ಮಿಕರು ಮತ್ತು ಈ ಹೈನೋದ್ಯಮ ಮತ್ತು ಕೋಳಿ ಸಾಕಾಣಿಕೆಯಿಂದ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವಲಂಬಿಸ್ಕೊಂಡಿದ್ದಾರೆ ಸಾವಿರಾರು ಜನ. ಬೆಂಗಳೂರಿಗೆ ಹಾಲು, ಹೂವು, ಹಣ್ಣು, ತರಕಾರಿ ಎಲ್ಲ ಬಹುಪಾಲು ಇಲ್ಲಿಂದನೇ ಸಪ್ಲೈ ಆಗುತ್ತೆ ಅಂತೇಳಿ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಹಿಂದೆ ಇಂಥ ಭೂಮಿಯನ್ನು ಕೃಷಿ ಯೋಗ್ಯವಾದ ಭೂಮಿ ಅಲ್ಲ ಅಂತ ಹೇಳೋರ ಬಗ್ಗೆ ನಮ್ಮ ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಮತ್ತು ಪ್ರಖ್ಯಾತ ಪರಿಸರ ತಜ್ಞರಾದ ಆನ ಯಲ್ಲಪ್ಪ ರೆಡ್ಡಿಯವರು BMIC ಅಂದರೆ ನೈಸ್ ರೋಡಿನ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ನೈಸ್ ರಸ್ತೆಗೆ 20,000 ಎಕರೆಯನ್ನು ಬಂಜರು ಭೂಮಿ ಅಂತ ಹೇಳಿ ದಾಖಲೆ ತೋರಿಸ್ಬಿಟ್ಟು ವಶಪಡಿಸಿಕೊಳ್ಳಿಕೊಟ್ಟಿದ್ದಾಗ ಯಲ್ಲಪ್ಪ ರೆಡ್ಡಿಯವರು ಹೇಳಿದ್ರು, ಈ ಭೂಮಿಯನ್ನು ಬಂಜರು ಅಂತ ಹೇಳುವ ಮನುಷ್ಯ ತನ್ನ ತಾಯಿಯನ್ನು ಬಂಜೆ ಅಂತ ಕರೆದಂಗೆ ಅಂಥೇಳಿ. ಇಲ್ಲಿ ಈ ದೇವನಹಳ್ಳಿಯಲ್ಲಿ ಕೂಡ ಈ ಅಧಿಕಾರಿಗಳು, ಈ ಸರ್ಕಾರಿ ಪ್ರತಿನಿಧಿಗಳು ಇವರು ತಮ್ಮ ತಾಯಿಯನ್ನೇ ಬಂಜೆ ಅಂತ ಹೇಳುವಂಥ ಮಟ್ಟಕ್ಕೆ, ಇಂಥ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಈಗ ಇಂಥ ಹೊತ್ತಿನಲ್ಲಿ ಈ ಧೀರೋದಾತ್ತವಾದ ಹೋರಾಟ ಸೋಲಕ್ಕೆ ಬಿಡಬಾರ್ದು, ಇದು ಗೆಲ್ಲೇಬೇಕು. ಹಾಗಾಗಿ 23ನೇ ತಾರೀಕಿನ ದಿವಸ ಎಲ್ಲ ಹೋರಾಟ ನಿರತ ಸಂಘಟನೆಗಳು ಎಲ್ಲ ಅದರಲ್ಲಿ 23ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಈ ಹೋರಾಟವನ್ನು ಗೆಲ್ಲಿಸಬೇಕು, ರೈತರ ಅನ್ನದ ಋಣವನ್ನು ನಾವು ತೀರಿಸಬೇಕು ಸ್ವಲ್ಪ ಆದರೂ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.